ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಹಲವಾರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಂದ ಪೇಪರ್ ಬಳಸಿಕೊಂಡು ಹಲವಾರು ರೀತಿಯ ವಸ್ತುಗಳನ್ನು ಯಾವ ರೀತಿ ಮಾಡಬೇಕಾದು ಇಂದು ನಮ್ಮ ತರಗತಿಯಲ್ಲಿ ನಾವು ನಿಮಗೆ ತೋರಿಸುತ್ತೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ನಿಮಗೆ ಹಡಗು, ಆನಂತರ ಬಂದೂಕು, ಆನಂತರ ಚಸ್ಮಾ, ಆನಂತರ ಪಾಕೆಟ್, ಆನಂತರ ಹಾವು, ಆನಂತರ ಹೂವು, ಆನಂತರ ಟೋಪಿ, ಇನ್ನಿತರ ಹಲವಾರು ರೀತಿಯ ವಸ್ತುಗಳು ಪೇಪರನ್ನು ಬಳಸಿಕೊಂಡು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ಒಂದೊಂದಾಗಿ ನಿಮಗೆ ತಿಳಿಸುತ್ತಾರೆ. ಈಗ ನಮ್ಮ ವೇದಿಕೆ ಮೇಲೆ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಲಕ್ಷ್ಮೀ ತಂದೆ ಕುಪೇಂದ್ರ. ಈ ವಿದ್ಯಾರ್ಥಿ ನಿಮ್ಮೆಲ್ಲರಿಗೂ ಪೇಪರನ್ನು ಬಳಸಿಕೊಂಡು ಯಾವ ರೀತಿಯ ಹಡಗು ರಚನೆ ಮಾಡಬೇಕು ಅಥವಾ ಹಡಗನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಆಕೆ ತಂದು ನೋಡಬೇಕು. ಫಸ್ಟ್ ಹಡಗು ಮಾಡಬೇಕಾಗಿತ್ತು ಅಂದ್ರೆ ಈ ಪೇಪರ್ ಆಯತಾಕಾರದ, ಇದಕ್ಕೆ ಚೌಕಾಕಾರ ಮಾಡ್ಕೊಂಡು ಈ ಪೇಪರ್ದಲ್ಲ ಇದು ಆಯತಾಕಾರದಾಗಲ್ಲ, ಇದು ಚೌಕಾಕಾರದ ಮಾಡ್ಕೋಬೇಕಂತ ಅಂದ್ರೆ ಎಲ್ಲರೂ ಸ್ವಲ್ಪ ಕಟ್ ಮಾಡ್ಕೋಬೇಕು. ಎಲ್ಲರೂ ಏನು ಮಾಡ್ಕೋಬೇಕು? ಇಲ್ಲ, ಈ ರೀತಿ ಆದ ನಂತರ ಸಮನಾಗಿ ಮಡಚಬೇಕಾಗ. ಓಕೆ, ಮಡಚಿದ ನಂತರ ಹೇಳು, ಈ ರೀತಿ ಮಡಚಿದ ನಂತರ ಪುನಃ ಮತ್ತೊಂದು ಸಲ ಫೋಲ್ಡ್ ಮಾಡ್ಬೇಕಂತೀವಿ. ಹೌದೇನು? ಹೇಳು. ನಂತರ ಕರೆಕ್ಟ್. ನಂತರ ಈ ರೀತಿ ಇದರಲ್ಲಿ 4 ಪೇಪರ್ ಭಾಗ ಇರ್ತಾವ. ಒಂದು ಭಾಗವನ್ನು ಈ ರೀತಿ ತಗೋಬೇಕಂತ. ನೆಕ್ಸ್ಟ್ ಅಮ್ಮ, ಇವು 3 ಭಾಗ ಇರ್ತಾವ. ಮತ್ತೆ 3 ಭಾಗ ಉಲ್ಟಾ ಮಾಡಿಸ್ಬೇಕಂತ. ಉಲ್ಟಾ ಮಾಡಿಸ್ಬೇಕಂತ. ನಂತರ ನಂತರ ಇದನ್ನು ಈ ರೀತಿಯಾಗಿ ಪುನಃ ಇದನ್ನು ಓಪನ್ ಮಾಡ್ಬೇಕಂತ. ಓಪನ್ ಮಾಡಿದ ನಂತರ ಇದನ್ನು ಈ ರೀತಿ ಮತ್ತೆ ಪುನಃ ಬಿಚ್ಚಬೇಕಂತ. ಓ, ಅದ್ಭುತ ಅದ್ಭುತ ನೋಡಿ, ಎಂತ ಅದ್ಭುತ. ನಾನಂತೂ ಹಡಗು ರೆಡಿ ಮಾಡಿದೆ. ಲಕ್ಷ್ಮಿಯ ಸಹಾಯವನ್ನು ಪಡ್ಕೊಂಡು ನಾನು ಕೂಡ ಹಡಗು ರಚನೆ ಮಾಡಿದೆ. ನೀವೆಲ್ಲ ಮಾಡಿದ್ರಿ? ಓಕೆ, ತೋರಿಸ್ರಿ. ವೆರಿ ಗುಡ್. ಎಲ್ಲರೂ ತೋರಿಸ್ರಿ. ವೆರಿ ಗುಡ್, ಶಬಾಷ್. ಎಲ್ಲರೂ ಬರಲಿ. ಎಲ್ಲರೂ ನಿಮ್ಮ ಹಡಗನ್ನ ತೆಗೆದುಕೊಂಡು ಬರ್ರಿ ಎಲ್ಲರೂ. ಇಂದು ನಾವು ಲಕ್ಷ್ಮಿಯ ಎಂತಕ್ಕಂಥ ವಿದ್ಯಾರ್ಥಿಯ ಸಹಾಯವನ್ನು ಪಡೆದುಕೊಂಡು ನಾವು ಹಡಗನ್ನು ಇಂದು ನಮ್ಮ ಶಾಲೆಯಲ್ಲಿ ರಚನೆ ಮಾಡಿದ್ದೆವು. ಈ ಪೇಪರ್ ಮೂಲಕ ಹಡಗನ್ನು ಯಾವ ರೀತಿ ತಯಾರು ಮಾಡಬೇಕು ಅದನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಲಕ್ಷ್ಮಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಚಪ್ಪಾಳೆ ತಟ್ಟಿ ಎಲ್ಲರೂ. ಓಕೆ, ನಮ್ಮ 9ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ವಿಕಾಸ್, ಅವನು ನಿಮ್ಮೆಲ್ಲರಿಗೂ ಪೇಪರ್ ಬಳಸಿಕೊಂಡು ಚಸ್ಮಾ ಯಾವ ರೀತಿ ತಯಾರು ಮಾಡಬೇಕು ಅಂತಕ್ಕಂಥದ್ದು ತೋರಿಸ್ತಾನಂತ. ಅದಕ್ಕೆ ನೋಡೋಣ ಯಾವ ರೀತಿ ಪೇಪರ್ ಬಳಸಿಕೊಂಡು ಚಸ್ಮಾ ತಯಾರು ಮಾಡ್ತಾನ. ಓಕೆ, ಸ್ಟಾರ್ಟ್. ಏನ್ ಮಾಡ್ಬೇಕಪ್ಪ ಫಸ್ಟಿಗೆ? ಎಲ್ಲರೂ ಇಂಥ ಪೇಪರ್ ಅಂತವ್ರು ಎಲ್ಲರೂ. ನೆಕ್ಸ್ಟ್ ಏನ್ ಮಾಡ್ಬೇಕು? ಆನಂತರ ಈ ರೀತಿ ಫೋಲ್ಡ್ ಮಾಡ್ಬೇಕಂತ ಪೇಪರ್. ಈ ಮೂಲೆಯಿಂದ ಆ ಮೂಲೆವರೆಗೂ ಈ ರೀತಿ ಸ್ವಲ್ಪ ಈ ರೀತಿ ಸಮವಾಗಿರುವಂತೆ, ಎರಡು ಸಮವಾಗಿರುವಂತೆ ಪೇಪರ್ ಅನ್ನು ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಸಿ, ಎರಡು ಸಮವಾಗಿ ಬರಬೇಕು. ನೆಕ್ಸ್ಟ್ ತೋರ್ಸಪ್ಪ, ನೋಡಿ ತೋರಿಸಿ. ಈ ರೀತಿ ಎರಡು ಕೆಳಗೆ ಸಮವಾಗಿ ಬರ್ಬೇಕಂತ ನೋಡಿ. ಓಕೆ, ರೈಟ್. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ನಂತರ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕಂತ್ರಿ. ಫೋಲ್ಡ್ ಮಾಡ್ರಿ ಎಲ್ಲರೂ. ಮತ್ತೆ
ತೋರಿಸಿ. ಹಾ, ಎಲ್ಲರೂ ಈ ರೀತಿ ಮಾಡ್ಬೇಕಾಗ್ತ ನೋಡಿ, ಈ ರೀತಿ ಬರ್ಬೇಕು ನೋಡಿ. ಮತ್ತೆಲ್ಲರದು ವೆರಿ ಗುಡ್. ಈ ರೀತಿ ಬಂತು. ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಹೇಳು. ಆ ನಂತರ ಇವೆರಡೂ ಏನದಾವಲ್ಲ ಈ ರೀತಿ ಫೋಲ್ಡ್ ಮಾಡ್ಬೇಕಂತೀವಿ. ಪೇಪರ್ನ ಎರಡೂ ತುದಿಗಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಯಾವ ರೀತಿ? ಈ ರೀತಿ. ಓಕೆ, ಈ ರೀತಿಯಾಗಿ ಫೋಲ್ಡ್ ಮಾಡ್ಬೇಕಂತ ನೋಡಿ. ಎಲ್ಲರೂ ಈ ರೀತಿಯಾಗಿ ಫೋಲ್ಡ್ ಮಾಡ್ರಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದ ನಂತರ ಏನ್ ಮಾಡ್ಬೇಕು? ಓಪನ್ ಮಾಡ್ಬೇಕಾ? ಹಾ, ಈ ಎರಡು ಓಪನ್ ಮಾಡ್ಬೇಕಂತ ನೋಡ್ರಿ. ವಾವ್, ಅಂತ ಅದ್ಭುತ, ಅಂತ ಅದ್ಭುತ ನೋಡ್ರಿ. ಪೇಪರ್ನಲ್ಲಿ ಚಸ್ಮಾ ರೆಡಿ ಆಯ್ತು. ಓಕೆ, ಹಾಕೋಬೇಕಾ? ಓಕೆ, ಎಲ್ಲ ಚಸ್ಮಾ ಹಾಕೊಳ್ರಿ. ವಾವ್, ಸೂಪರ್, ಅಂತ ಕಲೆ. ಓಕೆ, ಎಲ್ಲರೂ ತೋರಿಸ್ರಿ ನಿಮ್ ಚಸ್ಮಾ. ವೆರಿ ಗುಡ್. ಎಲ್ಲರೂ ಬರಲಿ ನಿಮ್ ಚಸ್ಮಾ ತಗೊಂಡು. ಓಕೆ, ಎಲ್ಲರೂ ನಿಮ್ಮ ಚಸ್ಮಾ ತೋರಿಸ್ರಿ. ರೈಟ್. ಇಂದು ನಮ್ಮ ತರಗತಿಯಲ್ಲಿ ವಿಕಾಸ್ ಅಂತಕ್ಕಂಥ ವಿದ್ಯಾರ್ಥಿಯ ಮೂಲಕ ಪೇಪರ್ ಅನ್ನು ಬಳಸಿಕೊಂಡು ಚಸ್ಮಾ ರೀತಿ ತಯಾರು ಮಾಡಬೇಕೆಂತಕ್ಕಂಥದ್ದನ್ನು ನಮ್ಮ ವಿಕಾಸ್ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟ. ಚಸ್ಮಾ ತಯಾರು ಮಾಡುವುದನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ವಿಕಾಸ್ ಅಂತಕ್ಕಂಥ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಅನ್ಸರ್ ಸುಬಾನಿ, ಈ ವಿದ್ಯಾರ್ಥಿಯು ನಮಗೆ ಪೇಪರ್ ಅನ್ನು ಬಳಸಿಕೊಂಡು ಬಂದೂಕ್ ಅಂದ್ರೆ ಗನ್ ಯಾವ ರೀತಿ ತಯಾರು ಮಾಡಬೇಕು ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಡ್ತಾನ. ಎಷ್ಟು ಪೇಸ್ ತಗೋಬೇಕು? ಫಸ್ಟಿಗೆ 3 ಪೇಸ್ ತಗೋಬೇಕಂತ. ಒಂದು ಜೋಡಿ ಇದ್ದಿದ್ದು, ಒಂದು ಹಿಂಗ ಸಿಂಗಲ್ ಇದ್ದಿದ್ದು, ಒಂದು ಜೋಡಿ ಇದ್ದಿದ್ದು ಸಿಂಗಲ್ ಇದ್ದಿದ್ದು 3 ತಗೋಬೇಕ. ಈಗ ಫಸ್ಟ್ ಯಾವ್ದು ಬಳಸ್ಬೇಕಪ್ಪ ನಾವು? ಇದು ಜೋಡಿ ಇದ್ದಿದ್ದು. ತಗೊಂಡು ಎಲ್ಲಿಂದ ಮಡ್ಚ್ಕೊತ ಹೋಗ್ಬೇಕು ನಾವು? ಈ ಮೂಲಿನಿಂದ ಈ ಮೂಲಿವರೆಗೂ ಮಡ್ಚ್ಬೇಕು. ಹಿಂಗೆ ಮಡ್ಚ್ಕೋತ ಹೋಗ್ಬೇಕಂತ. ಓಕೆ, ನಾನು ಅನ್ಸರ್ ಸುಬಾನಿ ಜೊತೆ ನಾನು ಕೂಡ ಮಾಡ್ತೀನಿ, ನೀವು ಕೂಡ ಮಾಡಿ. ಏನ್ ಮಾಡ್ಬೇಕಪ್ಪ? ಈ ರೀತಿ ನಾವು ಮಡಚಿದ್ದೇವೆ. ವೆರಿ ಗುಡ್, ನೀವು ಮಾಡಿದ್ರೆ ಶಬಾಷ್. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಇದನ್ನು ಸಮವಾಗಿ ಇದನ್ನು ಮಡಚಬೇಕಂದ್ರೆ ಈ ರೀತಿ ಸಮವಾಗಿ ಮಡಚಬೇಕು. ಸಮವಾಗಿ ಮಡಚಿದ ನಂತರ ಏನ್ ಮಾಡ್ಬೇಕಪ್ಪ? ಇದನ್ನು ಇಷ್ಟೇ ಇಡಬೇಕಂತ. ಇಟ್ಟು ನೆಕ್ಸ್ಟ್ ಇದನ್ನು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಂಡು ಪುನಃ ಅದೇ ರೀತಿ ಮಡಚಬೇಕು. ಇದನ್ನು ಇಂದು ನಾವು ಅನ್ಸರ್ ಸುಬಾನಿಯಿಂದ ಬಂದೂಕನ್ನು ಯಾವ ರೀತಿ ತಯಾರು ಮಾಡಬೇಕು, ಅದಕ್ಕೆ ಯಾವ ರೀತಿ ಗೋಲಿ ತುಂಬಬೇಕು, ಯಾವ ರೀತಿ ಶೂಟ್ ಮಾಡಬೇಕು, ನಮ್ಗೆ ಎಮರ್ಜೆನ್ಸಿ ಭಾಳ ಅನುಕೂಲ ಆಗ್ತದೆ. ಹೌದಿಲ್ಲ? ಕಿಸ್ಸಾಟ ಓಡಾಡೋದು ಬಂದೂಕ್. ರೈಟ್. ಇದು ನೋಡಪ್ಪ, ಕರೆಕ್ಟ್ ಅದನ್ನು. ರೈಟ್. ಇದನ್ನು ಮಾಡ್ಬೇಕು. ನೆಕ್ಸ್ಟ್ ನಂತರ ಈ ರೀತಿ ಹಿಡಿಬೇಕಂತ. ಇದನ್ನು ಈ ರೀತಿ ಹಿಡಿದು 2 ಬಟ್ಟೆಗಳನ್ನು ಈ ರೀತಿ ಹಿಡಿದು 2 ಬಟ್ಟೆಗಳು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೇನಪ್ಪ ಇದು ಬರಬರ. ರೈಟ್. ಈಗೇನ್ ಮಾಡ್ಬೇಕು? ನೆಕ್ಸ್ಟ್ ಇದನ್ನು ತೆಗೆದುಕೊಳ್ಬೇಕಂತ. ನಮ್ಮ ಪೇಪರ್ ರೌಂಡ್ ಏನಾಗ್ಯದ, ಸ್ವಲ್ಪ ರೋಲ್ ಮಾಡೋದ ದೊಡ್ಡ ತಿಂತು ಅಂದ ಕಡೆ. ತೋರಿಸ್ತೀನಿ ಬಂದಕ್ಕೆ ಹಂಗಾಯ್ತು. ನೋಡಿ ಬಂದು ವಾ, ಈ ಕಡೆ ಕೈ ಹಿಡಿಯೋದು, ತನ 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 ಶೂಟ್ ಮಾಡೋದು. ಹಿಡಿಯಪ್ಪ, ನಮ್ದು ಹೋದಾಗ ಸ್ವಲ್ಪ ಕೈ ಹಿಡಿಯೋದು ಸಣ್ಣದಾಗ್ಯದ, ಇರಲಿ. ತನ 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 ಶೂಟ್ ಮಾಡೋದು ಬಂದು. ಓಕೆ, ನೀವೆಲ್ಲ ಮಾಡಿದ್ರಿ? ತೋರಿಸ್ರಿ. ವೆರಿ ಗುಡ್. ಎಲ್ಲರೂ ಬಂದೂಕ್ ಮಾಡಿದ್ರಿ? ಗಾಡಿ ತೋರಿಸ್ರಿ. ನೀವು ಬಂದೂಕ್ ತೊಗೊಂಡ್ಬರ್ರಿ ಎಲ್ಲರೂ. ಹಿಂಗೆ ತೋರಿಸಿ, ಹಿಂಗೆ ಗಾಡಿ ಹಿಡಿದ್ರೆ ಬಂದೂಕ್ ಅಂತ ಹೇಳಿ. ನೋಡಿ ಬಂದೂಕ್. ನಮಗೆ ಪೇಪರ್ ಅನ್ನು ಬಳಸಿಕೊಂಡು ಬಂದೂಕ್ ಮಾಡ್ತಕ್ಕಂಥ ಒಂದು ಕಲೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಅನ್ಸರ್ ಸುಬಾನಿಗೆ ಧನ್ಯವಾದಗಳು.
ಎಲ್ಲರಿಗೂ ನನ್ನ ನಮಸ್ಕಾರ. ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಆಕಾಶ್. ಈ ವಿದ್ಯಾರ್ಥಿ ನಮಗೆ ಪೇಪರನ್ನು ಬಳಸಿಕೊಂಡು ಪಾಕಿಟ್ ಯಾವ ರೀತಿ ತಯಾರು ಮಾಡಬೇಕು ಅಥವಾ ಪರ್ಸ್ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಇವತ್ತು ನಮಗೆ ಕಲಿಸ್ಕೊಡ್ತಾರ. ಓಕೆ, ನೋಡ್ರಿ ಎಲ್ಲರೂ ನೋಡ್ರಿ ಏನ್ ಮಾಡ್ಬೇಕು ಫಸ್ಟಿಗೆ. 3 ಪೇಜ್ ತೋರಿ. ಓಕೆ, ಎಲ್ಲರೂ 3 ಪೇಜ್ ಅಂತ ನೋಡ್ರಿ. ಒಂದು ಜೋಡಿ ಇದ್ದಿದ್ದು, ಇನ್ನೊಂದು ಸಿಂಗಲ್. 3 ಪೇಜ್ ತಗೊಂಡ ನಂತರ ಇದನ್ನು ಈ ರೀತಿ ಇಡ್ಬೇಕಾ? ಈ ರೀತಿ ಇಡ್ರಿ. ಇಟ್ಟು ಅದ್ರ ಮೇಲೆ ಪುನಃ ಮತ್ತೊಂದು ಪೇಪರ್ ಇಡ್ರಿ. ಮತ್ತೆ ಹಿಂಗೆ ಮಾಡಿಸ್ರಿ. ನಂತರ ಎರಡೂ ತುದಿಗಳನ್ನು ಪೇಪರ್ ಈ ರೀತಿ ಇಟ್ಟ ನಂತರ ಎರಡೂ ತುದಿಗಳನ್ನು ಮಡಿಸಿರಿ ಬೇಗ. ಎರಡೂ ತುದಿಗಳು ಮಡಿಸಿದ ನಂತರ ಪುನಃ ಎರಡೂ ಕಡೆ ಮಡಿಸಿದ ನಂತರ ಪುನಃ ಮತ್ತೆ ಲೆವೆಲ್ ಮಡಿಸಿರಿ. ಈ ರೀತಿ ರೀ. ಎರಡು ಮಾತ್ರ ಫಸ್ಟ್ ಹಿಂಗೆ ಮಡಿಸಿದ ನಂತರ ಆ ನಂತರ ಪುನಃ ಹಿಂಗೆ ಮಡಿಸಿರಿ. ಮತ್ತೇನು ಮಾಡಬೇಕು ಮುಂದೆ? ಪೆನ್ ತೋರಿ. ಎಲ್ಲರೂ ಒಂದು ಪೆನ್ ತೋರಿ ತಗೊಂಡು. ಅವರು ಇದರ ಒಳಗೆ ಹಲವಾರು ಪೇಜಿನ ಪದರಗಳಿರ್ತಾವ. ಅದ್ರಾಗ ಒಂದು ಪೇಪರ್ ಪದರ ಕಟ್ ಆಗಿ ಹರಿಯಿರಿ. ನೆಕ್ಸ್ಟ್ ಈ ರೀತಿ ಒಂದು ಪದರ ಹರಿಬೇಕಾ? ಈ ರೀತಿ ಒಂದು ಪದರ ಹರಿಬೇಕು ನೋಡಿ. ಈಗ ಕಾಣಿಸ್ಬೇಕು ಒಂದು ಪದರ. ಪೇಪರ್ನ ಒಂದು ಪದರ ಹರಿರಿ. ಕಟ್ ಮಾಡಿ ಸೆಂಟರ್ ಪೂರಾ ಕಟ್ ಮಾಡಬೇಡ್ರಿ. ಇಷ್ಟು ಈ ರೀತಿ ಕಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕು ಹೇಳು ತೋರ್ಸ್ ಮೇಲೆ. ಮೇಲಿನ ಎರಡೂ ತುದಿಗಳು ಈ ರೀತಿ ತ್ರಿಭುಜ ಆಕಾರದ ಮಡಿಸ್ಬೇಕು. ಎರಡು ಸೈಡ್ ಇಲ್ಲಿ ಮತ್ತು ಕೆಳಗೆ ಎರಡೂ ಸೈಡ್ ತ್ರಿಭುಜ ಆಕಾರದ ಮಡಿಸ್ಬೇಕಂತ. ಮಡಿಸಿ ಅದನ್ನು ಪುನಃ ಈ ರೀತಿ ಫೋಲ್ಡ್ ಮಾಡಬೇಕು. ಎರಡೂ ತುದಿ ತ್ರಿಭುಜದ ಆಕಾರದಲ್ಲಿ ಮಡಿಸಿ ಪುನಃ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿ. ಇಲ್ಲಿ ನೋಡ್ರಿ ಹೆಂಗ್ ಓಪನ್. ಎರಡೂ ತುದಿ ಈ ತುದಿ ಈ ತುದಿ ಎರಡೂ ತ್ರಿಭುಜ ಆಕಾರದಲ್ಲಿ ಸ್ವಲ್ಪ ಸ್ವಲ್ಪ ಎರಡೂ ಕಡೆ ಫೋಲ್ಡ್ ಮಾಡಿ ನಂತರ ಅದನ್ನು ಮತ್ತೆ ಪುನಃ ಫೋಲ್ಡ್ ಮಾಡಿ ಪುನಃ ಫೋಲ್ಡ್ ಮಾಡಬೇಕು. ಮಾಡಿದ್ರಿ. ಇದು ಆದ ನಂತರ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ? ಓಕೆ, ಆ ನಂತರ ಇದು ಫೋಲ್ಡ್ ಮಾಡಿದ್ದನ್ನು ಇದಲ್ಲದ ಇಲ್ಲಿ ನೀವು ಈಗಾಗಲೇ ಕಟ್ ಮಾಡಿದ್ರಲ್ಲ, ಹೌದಲ್ಲ? ಈ ಕಟ್ ಮಾಡಿದ್ರಾಗ ಇದನ್ನು ಸೇರಿಸ್ಬೇಕಾಗ್ತದೆ. ಓಕೆ, ರೈಟ್. ಈ ರೀತಿ ರೀ. ಅದು ಫೋಲ್ಡ್ ಮಾಡಿದ್ದನ್ನು ಈ ಕಟ್ ಮಾಡಿರ್ತಕ್ಕಂಥ ಪೇಪರ್ನಾಗ ಬಂದು ಹಿಂಗೆ ಸೇರಿಸ್ಬೇಕು. ಪುನಃ ಇದನ್ನು ಕೂಡ ಏನು ಮಾಡಬೇಕು? ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಪೇಪರ್ ಏನಿರ್ತಲ್ಲ ಈ ಪೇಪರ್ನಲ್ಲಿ ಪುನಃ ಇದನ್ನು ಮತ್ತೆ ಫೋಲ್ಡ್ ಮಾಡಿ ಒಳಗೆ ಸೇರಿಸ್ಬೇಕು. ಓ ರೈಟ್ ರೈಟ್. ನೋಡಿ, ಈ ಎರಡು ಇಲ್ಲಿ ಏನು ನೀವು ಕಟ್ ಮಾಡಿದ್ರಲ್ಲ ಅದನ್ನು ಇದ್ರಾಗ ಸೇರಿಸ್ಬೇಕು. ಈ ಕಡೆ ಇದ್ರಾಗ ಸೇರಿಸ್ಬೇಕು. ಎರಡೂ ಇದ್ರಾಗ ಸೇರಿಸ್ಬೇಕು. ಸೇರಿಸಿದ್ರೆ ಸೇರಿಸಿದ ನಂತರ ಇದನ್ನು ಪುನಃ ಈ ರೀತಿ ಮಾಡಬೇಕು. ಪುನಃ ಈ ರೀತಿ ಮಾಡಬೇಕು. ಇದನ್ನು ಈ ರೀತಿ ಮಾಡಿ ಹೇಳು. ಈ ರೀತಿ ಮಾಡ್ಬೇಕಂತೀವಿ. ಮಾಡಿದ ನಂತರ ನಮ್ಮ ಪಾಕೆಟ್ ರೆಡಿ ಆಯಿತು. ಹೌದಾ? ಮುಗಿತೀನದ ನಮ್ಮ ಪಾಕೆಟ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಪಾಕೆಟ್ ತೋರಿಸ್ಬೇಕಪ್ಪ ಎಲ್ಲರಿಗೆ. ಓಕೆ, ವಾ, ವೆರಿ ಗುಡ್. ನೋಡಿ, ನಮ್ಮ ಪಾಕೆಟ್ ರೆಡಿ ಆಯ್ತು. ನಮ್ಮ ಪಾಕೆಟ್ ರೆಡಿ ಆಯ್ತು ನೋಡ್ರಿ. ಈಗ ಇದ್ರಾಗ ರೊಕ್ಕ ಇಡ್ಬೋದು ನಾವು. ಇದ್ರಾಗ ಏನಪ್ಪ ಅಂತ ನಮ್ದು ATM ಕಾರ್ಡ್ ಇಡ್ಬೋದು, ಚಿಲ್ಲರೆ ದುಡ್ಡು ಇಡ್ಬೋದು, ಎಲ್ಲನೂ ಕೂಡ ಇಡ್ಬೋದು ನೋಡಿ. ಕಾಣಿಸುತ್ತೆ ಎಲ್ಲರಿಗೆ? ತೋರಿಸಪ್ಪ. ಈಗ ಇದರ ದುಡ್ಡು ಇಡ್ಬೋದು. ಇದ್ರಾಗ ATM ಕಾರ್ಡ್, ಆಧಾರ್ ಕಾರ್ಡ್, ಜೆರಾಕ್ಸ್, ಚಿಲ್ಲರೆ ರೊಕ್ಕ ಎಲ್ಲರೂ. ಪಾಕೆಟ್ ರೆಡಿ. ಪಾಕೆಟ್ ರೆಡಿ. ಇದನ್ನು ನಾವು ಕಿಸ್ತಾಗ ಇಟ್ಕೋಬೋದು, ಇಲ್ಲಾಂದ್ರೆ ಪ್ಯಾಂಟಿಗೆ ಕಿಸ್ತಾಗ ಇಟ್ಕೋಬೋದು. ಪರ್ಸ್ ರೆಡಿ ಆಯ್ತು ನೋಡ್ರಿ. ಓಕೆ, ನೀವೆಲ್ಲ ಮಾಡಿದ್ರಿ? ತೋರಿಸ್ರಿ ಎಲ್ಲರಿಗೆ. ವೆರಿ ಗುಡ್, ವೆರಿ ಗುಡ್. ಬರ್ರಿ, ನಿಮ್ದೆಲ್ಲ ಪರ್ಸ್ ತೊಗೊಂಡು ಬರ್ರಿ. ನಮ್ದಂತೂ ಪರ್ಸ್ ರೆಡಿ. ನಿಮ್ದೆಲ್ಲ ರೆಡಿ?
ಆಕಾಶ್ ಈಗ ಹಿಂಗ್ ಬಿಚ್ಚ್ರಿ, ಈಗ ಹಿಂಗ್ ತೋರ್ಸ್ರಿ, ಒಳಗ ರೊಕ್ಕ ಇಟ್ರಿ ನೋಡ್ರಿ. ಈಗ ಓಪನ್ ಮಾಡ್ರಿ. ಈಗ ವಾ ಎಂತ ಅದ್ಭುತ ಅಂತೀನಿ ಆಕಾಶ್, ವೆರಿ ಗುಡ್. ಪೇಪರ್ ಅನ್ನು ಬಳಸಿಕೊಂಡು ಯಾವ ರೀತಿ ಪರ್ಸ್ ರೆಡಿ ಮಾಡಬೇಕಂತಕ್ಕಂತ ಒಂದು ಕಲೆಯನ್ನು ನಮಗೂ ಮತ್ತು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ತಿಳಿಸಿಕೊಟ್ಟ ಆಕಾಶ್ ಅಂತಕ್ಕಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಅನ್ಸರ್ ಸುಬಾನಿ ಈಗಾಗಲೇ ಬಂದು ಪೇಪರ್ ಬಳಸಿಕೊಂಡು ಬಂದೂಕ್ ಹೆಂಗ್ ತಯಾರು ಮಾಡ್ಬೇಕನ್ನೋದು ಹೇಳ್ಕೊಟ್ಟಾನ. ಈಗ ಇನ್ನೊಂದು ಹೇಳ್ಕೊಡ್ತಾನ, ಪೇಪರ್ ಅನ್ನು ಬಳಸಿಕೊಂಡು ಹಾವನ್ನು ಯಾವ ರೀತಿ ಮಾಡಬೇಕು. ಎಲ್ಲರೂ ಪೇಪರ್ ತೋರಿ, ಈಗ ಎಲ್ಲರೂ ತಗೊಂಡ್ರಿ. ನಂತರ ಏನ್ ಮಾಡ್ಬೇಕು? ರೈಟ್, ನಿಂದ್ರಿ ಎಲ್ಲರೂ ಫಸ್ಟಿಗೆ ಹಿಂಗ್ ತ್ರಿಕೋನಾಕಾರದ ಮಡಿಸಿರಲ್ಲ ಮಡಿಸ್ತೀರಿ. ಆ ನಂತರ ಇದನ್ನು ಈ ರೀತಿ ಮತ್ತೆ ಫೋಲ್ಡ್ ಮಾಡ್ಬೇಕು. ಈಗ ಈ ತ್ರಿಕೋನ ಆಕಾರದಾಗ ಇದ್ದು ಈ ರೀತಿ ಫೋಲ್ಡ್ ಮಾಡ್ಬೇಕು, ಹೌದಾ? ಹಾ, ಈ ರೀತಿ ಫೋಲ್ಡ್. ಈಗ ರೈಟ್, ಈ ರೀತಿ ಮಾಡ್ಬೇಕಂತ ನಾವು. ಹಾ, ಈ ರೀತಿ ಮಾಡಿದ್ರೆ ಎಲ್ಲರೂ. ಹಾ, ನೆಕ್ಸ್ಟ್ ಇದು ತೆಳಗಿಡ್ಬೇಕು. ಈಗ ಹಾ ಇಟ್ಟು, ಹಾ ಈ ರೀತಿ ಮಾಡಿದ್ರಲ್ಲ, ಮಾಡಿದ್ದಾನೆ ಈ ರೀತಿ ಹಿಂಗಿಡಿ ಇಟ್ರೆ ಇಟ್ಟು ಅನ್ನೋದು ಉಲ್ಟಾ ಸೀದಾ ಮಡ್ಸ್ಕೊತಾವ. ಈಗ ಒಂದ್ಸಲ ಸೀದಾ, ಒಂದ್ಸಲ ಹಿಂಗ ಉಲ್ಟಾ, ಮತ್ತೊಂದ್ಸಲ ಹಿಂಗ್ ಸೀದಾ, ಉಲ್ಟಾ ಸೀದಾ ಉಲ್ಟಾ ಸೀದಾ ಫೋಲ್ಡ್ ಮಾಡ್ಕೊತಾ ಬರೋದು ಅದು ಮುಗಿಯುವವರೆಗೂ. ಉಲ್ಟಾ ಈ ರೀತಿ ಫೋಲ್ಡ್ ಆಯ್ತಪ್ಪ. ಈ ರೀತಿ ಫೋಲ್ಡ್ ಮಾಡ್ರಲ್ಲ ಅವರು. ಉಲ್ಟಾ ಸೀದಾ ಉಲ್ಟಾ ಸೀದಾ ಉಲ್ಟಾ ಸೀದಾ ಉಲ್ಟಾ ಸೀದಾ. ಹಾ, ಏನ್ ಮಾಡ್ಬೇಕು ನೆಕ್ಸ್ಟ್? ಯಾವುದು? ಇದನ್ನು ಹಿಂದೆ ಇದು ತೆಗಿಬೇಕಾ? ಇದು ಅದ್ಭುತ. ಜಗತ್ತಿನ ಪತ್ತು ನೋಡ್ರಪ್ಪ. ನಾವು ಹತ್ತಿರ ಹಾವು ನೋಡ್ದ ಅನ್ಸರ್ ಸುಮಾರು ಎಷ್ಟು ಹಿಂಗನ ನೋಡ್ರಪ್ಪ. ಸ್ವಲ್ಪ ಪೇಪರ ಮೆತ್ತಗೆ ಎಲ್ಲ ಹಿಂಗಲ್ಲ, ಸ್ವಲ್ಪ ಪೇಪರ್ ಬೇಸಿಟ್ಟು ಕಡಿಮೆ. ಓಕೆ, ಈ ರೀತಿ ನೋಡ್ರಿ. ನೀವೆಲ್ಲ ಮಾಡಿದ್ರಿ, ತೋರಿಸಿರಿ ಎಲ್ಲ ನಿಮ್ಮಲ್ಲಿತ್ತು. ವೆರಿ ಗುಡ್, ತೋರಿಸ್ರಿ ಎಲ್ಲರೂ. ಹಾ, ನಿಮ್ಮ ಹಾವನ್ನು ತೆಗೆದುಕೊಂಡು ಬರ್ರಿ ಎಲ್ಲರಲ್ಲಿ. ನೋಡ್ರಿ, ನಮ್ಮ ಅನ್ಸರ್ ಸುಬಾನಿ ಪೇಪರ್ ಅನ್ನು ಬಳಸ್ಕೊಂಡು ಹಾವನ್ನು ಯಾವ ರೀತಿ ರಚನೆ ಮಾಡಬೇಕೆಲ್ಲ ತೋರಿಸ್ಕೊಟ್ಟಾನ. ನೋಡ್ರಿ, ಎಲ್ಲ ತೋರಿಸ್ರಿ. ನೋಡ, ಎಲ್ಲಾ ವಿದ್ಯಾರ್ಥಿಗಳು ಯಾವ ರೀತಿ ಪೇಪರ್ ಅನ್ನು ಬಳಸಿಕೊಂಡು ಹಾವನ್ನು ರೆಡಿ ಮಾಡ್ಯಾರ. ಇದನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಅನ್ಸರ್ ಸುಬಾನಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವೆರಿ ಗುಡ್. ಎಲ್ಲರೂ ಚಪ್ಪಾಳೆ ತಟ್ಟರಿ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿ ಆದಿತ್ಯ. ಈ ವಿದ್ಯಾರ್ಥಿ ಇಂದು ನಮಗೆ ಪೇಪರ್ ಅನ್ನು ಬಳಸಿಕೊಂಡು ಏರೋಪ್ಲೇನ್ ಅಥವಾ ವಿಮಾನ ಯಾವ ರೀತಿ ತಯಾರು ಮಾಡ್ಬೇಕನ್ನೋದು ಅವ ನಮ್ಗೆ ಕಲಿಸ್ಕೊಡ್ತಾನಂತ. ಓಕೆ, ಹಾ, ಈಗ ಆದಿತ್ಯ ನಾವು ಏನ್ ಮಾಡ್ಬೇಕಪ್ಪ? ಫಸ್ಟಿಗೆ ಎಲ್ಲರೂ ಒಂದು ಪೇಜ್ ಹತ್ತೋಬೇಕಂತ ಒಂದು ಪೇಜ್ ತೋರಿ. ಎಲ್ಲರೂ ತಗೊಂಡ್ರಿ ಎಲ್ಲರೂ? ರೈಟ್. ನಂತರ ಏನ್ ಮಾಡ್ಬೇಕು? ಹಾ, ಈ ಪೇಜಿನ ಎರಡು ಮೂಲೆಗಳನ್ನು ಹಿಂಗ ಸ್ವಲ್ಪ ತ್ರಿಭುಜ ಆಕಾರದಲ್ಲಿ ಸಾವನ್ನ ಏನ್ ಮಾಡ್ಬೇಕು? ಸಾವನ್. ಹಾ, ಈ ರೀತಿ ಮಾಡಿಸ್ಬೇಕಾ? ಈ ರೀತಿ ಮಾಡಿಸ್ಬೇಕಂತ ನೋಡ್ರಿ, ತ್ರಿಭುಜ ಆಕಾರದಲ್ಲಿ. ಹಾ, ಮಾಡಿದ್ರೆಲ್ಲರೂ ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನು ಈ ರೀತಿ ಮತ್ತೆ ಪುನಃ ಫೋಲ್ಡ್ ಮಾಡ್ಬೇಕಂತ ನೋಡ್ರಿ. ರೈಟ್, ಈ ರೀತಿ ಫೋಲ್ಡ್ ಮಾಡ್ಬೇಕಾ? ಈ ರೀತಿ. ಹಾ, ಈ ರೀತಿ ಫೋಲ್ಡ್ ಮಾಡ್ಬೇಕಂತ ನೋಡ್ರಿ. ಮಾಡಿದ್ರಿ? ನೆಕ್ಸ್ಟ್ ಇದನ್ನು ಎರಡು ಮೂಲೆಗಳನ್ನು ಪುನಃ ಮತ್ತೆ ಫೋಲ್ಡ್ ಮಾಡ್ಬೇಕಂತ್ರಿ ಹಿಂಗ. ಹಾ, ರೈಟ್. ಇಲ್ಲಿ ಸ್ವಲ್ಪ ಕೆಳಗಡೆ ಉಳಿಬೇಕು ಪೇಪರ. ಈ ರೀತಿ. ಓಕೆ. ಹಾ,
ಇಲ್ಲ ನೋಡಿ ಏನು ಭಾಳ ಸಿಂಪಲ್. ಇದು ಮೂಲಿನ ಸ್ವಲ್ಪ ಮಡ್ಚಬೇಕು, ಈ ಮೂಲಿನ ಸ್ವಲ್ಪ ಮಡ್ಚಬೇಕು, ಇಲ್ಲಿ ಸ್ವಲ್ಪ ಕೆಳಗೆ ಬಿಡ್ಬೇಕು ನೋಡಿ. ಇದು ನೆಕ್ಸ್ಟ್ ಬಿಟ್ಟಿದ್ದು ಏನು ಮಾಡಬೇಕು? ಹಾಂ ತೋರ್ಸ. ಬಿಟ್ಟಿದ್ದನ್ನು ಪುನಃ ಈ ರೀತಿ ಮಾತು ಮಾಡಿಸ್ಬೇಕಂತ ನೋಡಿ. ಹಾಂ ತೋರ್ಸ. ಇದು ಬಿಟ್ಟಿದ್ದನ್ನು ಈ ರೀತಿ ಪುನಃ ಚೆನ್ನಾಗಿ ಮಡ್ಚಬೇಕಂತ ನೋಡಿ. ಓಕೆ, ಮಡಿಸ್ತೀರೆಲ್ಲರೂ? ಹಾಂ ಮಡಿಸ್ರಿ. ಆಮೇಲೆ ಏನು ಮಾಡಬೇಕು? ಹಾಂ ಇದನ್ನು ಸೆಂಟ್ರ್ ಹಿಡ್ಕೊಂಡು ಇದನ್ನು ಈ ರೀತಿ ಸೌಂಡ್ ಅಂದ್ರೆ ಏನ್ರಿ ಸಮವಾಗಿ ಇದನ್ನು ಫೋಲ್ಡ್ ಮಾಡ್ಬೇಕಂತ ಸೆಂಟ್ರ್ ಇಟ್ಕೊಂಡು ಫೋಲ್ಡ್ ಮಾಡ್ಬೇಕಾ? ಹಾಂ ಈ ರೀತಿ ಫೋಲ್ಡ್ ಆದ ನಂತರ ಹಾಂ ಪುನಃ ಇದನ್ನು ಮತ್ತೆ ಈ ರೀತಿ ಎರಡು ರೀತಿಯಾಗಿ ಫೋಲ್ಡ್ ಮಾಡ್ಬೇಕಂತ. ಈ ರೀತಿ ಈ ಕಡೆ ಇಷ್ಟು. ಓಹೋ, ಎರಡೂ ತುದಿ ಹಿಂಗೇನು ಸಮ ಇರ್ತಾವಲ್ರಿ, ಎರಡೂ ತುದಿ ಮಡ್ಚಬೇಕಂತ. ಮಡ್ಚಿದ ನಂತರ ಇದನ್ನು ಪುನಃ ಬಿಚ್ಚಬೇಕಂತ. ವಾವ್, ಸೂಪರ್ ಸೂಪರ್. ವಿಮಾನ ನೋಡ್ರಿ, ವಿಮಾನ ರಚನೆ ಆಯ್ತು ನೋಡಿ, ಏರೋಪ್ಲೇನ್. ನಾವೆಲ್ಲರೂ ಒಂದೊಂದು ವಿಮಾನ ಖರೀದಿ ಮಾಡ್ದಂಗೆ ಆಯ್ತು. ಪೇಪರ್ ಅನ್ನು ಬಳಸಿಕೊಂಡು ನೀವೆಲ್ಲ ಮಾಡಿದ್ರಿ ಈ ರೀತಿ? ತೋರಿಸ್ರಿ. ಎಲ್ಲ ವಿದ್ಯಾರ್ಥಿಗಳು ತೋರಿಸ್ರಿ, ನಿಮ್ದು ನೀವು ಮಾಡಿರ್ತಕ್ಕಂಥ ವಿಮಾನ ತೋರಿಸ್ರಿ. ವೆರಿ ಗುಡ್. ಬರ್ರಿ ಎಲ್ಲರೂ ಸ್ಟೇಜ್. ಈಗ ಹಿಂಗೆ ಪೇಪರ್ ಅನ್ನು ಬಳಸಿಕೊಂಡು ಯಾವ ರೀತಿ ವಿಮಾನ ತಯಾರು ಮಾಡಬೇಕು ಅನ್ನೋದು ಕಲಿಸಿಕೊಟ್ಟಿರ್ತಕ್ಕಂಥ ಆದಿತ್ಯ ಅಂತಕ್ಕಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಯಾಕಂತಂದ್ರೆ ವಿಮಾನ ಅತ್ಯಂತ ಬೆಲೆ ಬಾಳತಕ್ಕಂಥ ಒಂದು ವಾಹನ ವಿಮಾನ. ಆದರೂ ಕೂಡ ನಾವು ಪೇಪರ್ ಬಳಸ್ಕೊಂಡು ಸ್ವಂತ ನಾವೇ ವಿಮಾನ ತಯಾರು ಮಾಡಿದೇವಲ್ಲ, ಸಂತೋಷ ಪಡೋಣ. ಮುಂದೆ ಏನಪ್ಪಾ ಅಂತಂದ್ರೆ ಇದೇ ರೀತಿ ನಮ್ಮ ಆದಿತ್ಯ ಕರಕಳೆ ಏನಪ್ಪಾ ಅಂತಂದ್ರೆ ವಿಮಾನಗಳನ್ನು ತಯಾರು ಮಾಡಲಿ ಅಂತೇಳಿ ಆಶಿಸುತ್ತಾ ನಮಗೆ ಪೇಪರ್ ಬಳಸಿ ವಿಮಾನ ಮಾಡುವುದನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಆದಿತ್ಯಗೆ ಧನ್ಯವಾದಗಳು. ಎಲ್ಲರೂ ಇಂದು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಆಕಾಶ್. ಈ ವಿದ್ಯಾರ್ಥಿ ಪೇಪರ್ ಅನ್ನು ಬಳಸಿಕೊಂಡು ಪಟಾಕಿ ಯಾವ ರೀತಿ ಹೊಡಿಬೇಕು ಚಟ್ ಅಂತೇಳಿ ಅದನ್ನು ನಮಗೆ ತೋರಿಸ್ತಾನಂತ. ನಾವು ಮೊದಲು ಏನು ಮಾಡಬೇಕು? ಒಂದು ಪೇಪರ್ ತಗೋಬೇಕು. ತೋರಿ ಎಲ್ಲರೂ ಒಂದು ಪೇಪರ್ ಅಂತ ತೋರಿ ಮೇಲೆ ತೋರಿಸಿ ಎಲ್ಲರಿಗೆ. ಹಾಂ, ಎಲ್ಲರೂ ಪೇಪರ್ ತೊಗೊಂಡ್ರಿ? ಓಕೆ. ನಂತರ ಏನು ಮಾಡಬೇಕಪ್ಪ ಇದು? ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಒಂದು ಸೇಮ ಬಿಟ್ಟ ಹಾಂ ಹೀಗೆ ಕಂಟಿನ್ಯೂ ಫೋಲ್ಡ್ ಮಾಡ್ಕೋತ ಬನ್ನಿ. 1 ಇಂಚಿನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೋತ ಬನ್ನಿ. ಇಷ್ಟು ಬಿಡ್ಬೇಕಾ? ಇಷ್ಟು ಬಿಟ್ಬಿಡ್ರಿ. 4-5 ಫೋಲ್ಡ್ ಮಾಡಿ ನಡು ಇಷ್ಟು ಜಾಗ ಬಿಡ್ರಿ, ತಳಗೆ ಇಷ್ಟು ಜಾಗ ಇರಬೇಕು. ಮಾಡಿದ್ರಿ? ಇಷ್ಟು ಮಾಡ್ಬೇಕೇನಪ್ಪ? ಹಿಂಗೆ ತಿಂಡಿ ಹಿಂಗೆ ತೋರಿಸಿ ಇಲ್ಲಿ ಹೇಳಬೇಕು. ಇಷ್ಟು ಜಾಗ ಬಿಡ್ರಿ, ಇಲ್ಲಿ ಪೂರಾ ಎಂಡ್ವರೆಗೂ ಮಡ್ಚಿಕೊಳ್ಬೇಡ್ರಿ. ಆ ನಂತರ ಏನು ಮಾಡಬೇಕು? ಇದನ್ನು ಉಲ್ಟಾ ಈ ರೀತಿ ಮಡ್ಚ್ಬೇಕಂತ ನೋಡಿ. ಸೌಂಡ್ ಉಲ್ಟಾ ಇದನ್ನು ಈ ರೀತಿ ಸೌಂಡ್ ಮಡ್ಚ್ಬೇಕಂತ ನೋಡಿ. ಹಾಂ, ಈ ರೀತಿ ಮಾಡಿಸ್ರಿ. ಎಲ್ಲರೂ ಮಾಡಿಸ್ರಿ. ಹಿಂಗಿದ್ದಾನೆ ಮಡ್ಚ್ಬಿಡ್ರಿ. ಹಾಂ ಆಯಿತು. ನೆಕ್ಸ್ಟ್ ಹಾಂ, ಈ ನಡ ಹಿಡಿಬೇಕಂತ ನೋಡ್ರಿ. ನೀರು ಹಿಡಿದು ಹಾಂ, ಇದನ್ನು ಹಿಡಿದು ಸ್ವಲ್ಪ ಇದು ಸ್ವಲ್ಪ ನಿಮ್ಗೆ ಬಿಟ್ಟು ತುದಿಗೆ ಹಿಡಿಬೇಕಂತ. ಇಲ್ಲಿ ನೋಡಿ, ಈ ಪೇಪರನ್ನು ಪೂರಾ ಹೊರಗೆ ಜೋಗಬಾರ್ದು, ಸ್ವಲ್ಪ ಜರ ಜೋಗಿ ತುದಿ, 2 ತುದಿಗಳವಲ್ಲಿ ಈ 2 ತುದಿಗಳು ಸ್ವಲ್ಪ ಹಿಂಗೆ ಹಿಡಿಬೇಕು. ಹಿಡಿದಿದ್ದು ಗ್ಯಾಪ್ ಲೂಸ್ ಇರಬೇಕು. ಇದು ಲೂಸ್ ಇಟ್ಟು ಇಲ್ಲಿ 2 ಕಡೆ ಹಿಂಗೆ ಗಾಳಿ ಹೋಗ್ಬೇಕ. ಹಾಂ, ಹಿಂಗೆ ಹಿಡಿದು ನೆಕ್ಸ್ಟ್ ಇದ್ರೊಳಗೆ ಊದ್ಬೇಕಾ? ಊದಿ ಬಿಡಿ. ನೆಕ್ಸ್ಟ್ ಮತ್ತೆ ನೋಡ್ಬೇಕು. ಮತ್ತೆ ಪುನಃ ಹಿಂಗೆ ಮಡ್ಚ್ಬೇಕಂತ ನೋಡ್ದು. ಪುನಃ ಹಿಂಗೆ ಮಡ್ಚಬೇಕು, ಪುನಃ ಹಿಂಗೆ ಮಾಡಬೇಕು. ಪುನಃ ಮತ್ತೆ ಹಿಂಗೆ ಚೆನ್ನಾಗಿ ಜೊಕ್ಕಬೇಕು. ಆಕಾಶ ತೋರಿಸುತ್ತಾನೆ. ಆ ನಂತರ ಸ್ವಲ್ಪ ಲೂಸ್ ಇರಬೇಕು, ಒಳಗೆ ಗಾಳಿ ಇರ್ಬೇಕಾ? ಹಾಂ ನೋಡಿ, ಆಕಾಶ ಬಿಡ್ತಾರೆ ನೋಡಿ, ನೋಡ ಮೇಲೆ ಬಿಡಿ. ವಾ, ಏನು ಸೌಂಡ್ರಿ! ಮಟ್ಟಿಗೆ ಖರೀದಿ ಮಾಡೋದೇ ಅರ್ಥ ನಮಗ. ಹೌದು, ದೀಪಾವಳಿ ದಿನ ಇದೇ ಯೂಸ್ ಮಾಡೋದು. ಒಳಗೆ ಹಿಂಗೆ ಗಾಳಿ ಹೋಗೋದು ಹಿಂಗೆ ಮಾಡ್ಯಾರ.
ನೋಡು ಆಕಾಶ ಬಿಟ್ಟು ಇನ್ನೊಂದ್ಸಲ ತೋರಿಸು. ನೋಡು ಆಕಾಶದಿಂದ ಎಷ್ಟು ಜೋರಾಗಿ ಪಟ್ ಅಂತ ಸೌಂಡ್ ಬರ್ತದೆ ನೋಡು. ವಾಹ್ ನೋಡು ವಾಹ್, ನೀವು ನೋಡ್ಲಿಕ್ಕೆ ಎಲ್ಲರೂ ವೆರಿ ಗುಡ್. ಈಗ ಎಲ್ಲರೂ ಹಿಂಗೆ ಇನ್ನೊಂದ್ಸಲ ಪಟಾಕಿ ಮಾಡ್ರಿ. ಎಲ್ಲರೂ ಪಟಾಕಿ ಹೊಡೆಯೋದು ರೆಡಿ ಇಡ್ರಿ ಎಲ್ಲರೂ. ನಾನಂತೂ ರೆಡಿ ಇಟ್ಟು ನೋಡಪ್ಪ. ಓಕೆ, ಈಗ ನಂದಂತೂ ರೆಡಿ. ನಿಮ್ದು ರೆಡಿ? ನಿಮ್ದು ರೆಡಿ? ನಿಮ್ದು ರೆಡಿ? ನಿಮ್ದು ರೆಡಿ? 1 2 3 ಅಂತ ಸೌಂಡ್ ಮಾಡ್ತಾರೆ. ಓಕೆ, ಈಗ ನೀವು ಮಾಡಿರ್ತಕ್ಕಂಥ ಪಟಾಕಿ ಎಲ್ಲ ತಗೊಂಡು ವೇದಿಕೆ ಮೇಲೆ ಬರ್ರಿ. ಈಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಆಕಾಶ್ ಪೇಪರ್ ಅನ್ನು ಬಳಸಿಕೊಂಡು ಪಟಾಕಿ ಯಾವ ರೀತಿ ಹೊಡಿಬೇಕು, ಪಟಾಕಿ ಸೌಂಡ್ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ತೋರಿಸ್ಕೊಟ್ಟ. ಇದೇ ನೋಡಿ ಪಟಾಕಿ ಸೌಂಡ್ ಮಾಡ್ತಕ್ಕಂಥದ್ದು. ಇದು ಒಳ ಹಿಂದೆ ಗಾಳಿ ಹೋಗೋದು, ಇದು ಹೊಡೆದೇ ಹೋಗೋದು, ಚಟ್ಟ ಸೌಂಡ್ ಬರ್ತದೆ. ಪಟಾಕಿ ಸೌಂಡ್ ಬಂದಂಗೆ ಬರ್ತದೆ. ಅಂತ ನೋಡ್ರಿ ಕಲೆ. ನಾವು ದೀಪಾವಳಿ ದಿನ ಯಾವುದೇ ರೀತಿ ಪಟಾಕಿ ತಗೊಂಡು ಏನಪ್ಪಾ ಅಂದ್ರೆ ವಾಯು ಮಾಲಿನ್ಯ ಮಾಡೋದು ಬೇಡ. ಇದೊಂದು ಪೇಪರ್ ತೊಗೊಳೋದು, ಈಗ ಹೇಳಿರ್ತಕ್ಕಂಥ ವಿಧಾನದ ಮೂಲಕ ಇದನ್ನು ತಯಾರು ಮಾಡಿ ಒಳ ಗಾಳಿ ಊದೋದು. ಆ ನಂತರ ಎಲ್ಲರೂ ಜೋರಾಗಿ ಹೊಡೆದು ಬಿಡೋದು. ಅವಾಗ ಏನಾಗ್ತದ ಅಂತಂದ್ರೆ ಪಟಾಕಿ ಸೌಂಡ್ ಬರ್ತದೆ. ಹೊಡೆಮಿ 1 2 3 ಸ್ಟಾರ್ಟ್ ನೋಡಿ. ಇಂಥ ಸೌಂಡ್. ಈ ಕಲೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಆಕಾಶ ಅಂತಕ್ಕಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಇಂದು ನಮ್ಮ ವಿದ್ಯಾಮಂದಿರದಲ್ಲಿ 9ನೇ ತರಗತಿಯಲ್ಲಿ ಓದತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಹತ್ತಿರದ ಇರತಕ್ಕಂಥ ಒಂದು ಕೌಶಲ್ಯ ಅಥವಾ ಕಲೆ ಇಂದು ನಮ್ಮ ತರಗತಿಯ ಕೋಣೆಯಲ್ಲಿ ವ್ಯಕ್ತಪಡಿಸಿದರು. ಪೇಪರ್ ಅನ್ನು ಬಳಸಿಕೊಂಡು ಹಲವಾರು ರೀತಿಯ ಒಂದು ಸಾಧನಗಳನ್ನು ನಾವು ತಯಾರು ಮಾಡಬಹುದು ಅಂತಕ್ಕಂಥದ್ದನ್ನು ಒಂದೊಂದಾಗಿ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಅದನ್ನು ಮಾಡಿ ತೋರಿಸಿದ್ರು. ಮೊದಲಿಗೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ನಮಗೆ ಪೇಪರ್ ಮೂಲಕ ಪಾಕೆಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸಿದ್ರು. ನೋಡಿ ಅಂತ ಅದ್ಭುತ. ಪೇಪರ್ ಅನ್ನು ಬಳಸಿಕೊಂಡು ಪಾಕೆಟ್, ಸೇಮ್ ಪಾಕೆಟ್ ಥರನೇ ಇಲ್ಲೊಂದು ಪ್ಲೇಸ್, ಇಲ್ಲೂ ಪ್ಲೇಸ್ ಅದ ರೀ. ದೊಡ್ಡ ನೋಟ್ಗಳು ಇಡಬಹುದು, ಇಲ್ಲಿ ಸಣ್ಣ ಚಿಲ್ಲರೆ ಇರ್ಬೋದು, ನಮ್ದು ATM ಕಾರ್ಡ್ಗಳನ್ನು ಇಡಬಹುದು. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಕೆಟ್. ಇಲ್ಲಿ ನೋಡಿ ದೊಡ್ಡ ನೋಟ್ಗಳು ಇಡಬಹುದು, ಇಲ್ಲಿ ಸಣ್ಣ ಸಣ್ಣ ATM ಕಾರ್ಡ್ ಇಡಬಹುದು, ಇಲ್ಲಿ ಚಿಲ್ಲರೆ ರೊಕ್ಕ ಇಡಬಹುದು. ಇದು ಪಾಕೆಟ್ ಅನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ನಾವು ಕಿಸ್ತಾ ಹಾಕಬಹುದು. ನೋಡಿ ನಮ್ಮ ಹಳ್ಳಿಯ ಮಕ್ಕಳಲ್ಲಿ ಎಂತಿಂತ ಕಲೆ ಅದಾವ. ಪೇಪರ್ ಅನ್ನು ಬಳಸಿಕೊಂಡೇ ಪಾಕೆಟ್ ಮಾಡಬಹುದು ಅಂತ ತೋರಿಸ್ಕೊಟ್ರು. ನಂತರ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಪೇಪರ್ ಅನ್ನು ಬಳಸಿಕೊಂಡು ಹಾವನ್ನು ಕೂಡ ಯಾವ ರೀತಿ ರೆಡಿ ಮಾಡಬಹುದು ನೋಡಿ. ಹಾವನ್ನು ಕೂಡ ರೆಡಿ ಮಾಡ್ಯಾರ ನೋಡಿ, ಎಷ್ಟು ಅದ್ಭುತ. ಆ ನಂತರ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಪೇಪರ್ ಅನ್ನು ಬಳಸಿಕೊಂಡು ಬಂದೂಕ್ ನೋಡಿ, ಬಂದೂಕ್ ಇವು ಯಾವ ರೀತಿ ತಯಾರು ಮಾಡಬೇಕನ್ನೋದನ್ನು ಕೂಡ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಈ ಪೇಪರ್ ಅನ್ನು ಬಳಸಿಕೊಂಡು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸ್ತಾರೆ. ಬಂದೂಕ್ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಪೇಪರ್ ಅನ್ನು ಬಳಸಿಕೊಂಡು ಚಸ್ಮಾ, ಐನರ್, ಇದು ಗಾಗಲ್ ಯಾವ ರೀತಿ ತಯಾರು ಮಾಡ್ಬೇಕನ್ನೋದು ನೋಡಿ. ಹಚ್ಕೋರ ಚಸ್ಮಾ ಪಾಯ ಕಾಣಿಸ್ತಲ್ಲ. ವೆರಿ ಗುಡ್. ನೋಡಿ ವಿದ್ಯಾರ್ಥಿಗಳು ನೋಡಿ ಚಸ್ಮಾ ಹಚ್ಕೊಂಡೇ ಬಿಟ್ರು. ಎಂತ ಕಲೆ ರೀ, ನಾನು ಹಚ್ಕೋತೀನಿ ನೋಡಿ. ಎಂತ ಅದ್ಭುತ. ಚಸ್ಮಾವನ್ನು ಕೂಡ ತಯಾರು ಮಾಡಬೇಕು. ವೆರಿ ಗುಡ್. ನಂತರ ನಮ್ಮ ವಿದ್ಯಾರ್ಥಿಗಳು ಮಳೆ ಬರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡಿ ಯಾಕೆ ನಾವು ಈ ಒಂದು ಮಳೆಯ ನೀರಿನಲ್ಲಿ ಹಡಗನ್ನು ಕೂಡ ನಾವು ತೇಲಿ ಬಿಡಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಹಡಗನ್ನು ಕೂಡ ಪೇಪರ್ ಬಳಸಿಕೊಂಡು ಹಡಗು ಯಾವ ರೀತಿ ಇದೆ ಆ ರೀತಿ ಹಡಗನ್ನು ತಯಾರು ಮಾಡೋದು ಬೇಕಾದ್ರೆ ನೋಡಿ ಹಡಗು. ಮತ್ತು ಈ ಹಡಗಿನಲ್ಲಿ ಕೂಡ ಹುಟ್ಟಬೇಕಲ್ಲ, ಈ ಹುಟ್ಟನ್ನು ಕೂಡ ರೆಡಿ ಮಾಡ್ಯಾರ ವಿದ್ಯಾರ್ಥಿಗಳು. ಹುಟ್ಟು ಇದು ಹಡಗು, ಹಡಗಿನೊಳಗೆ ಹುಟ್ಟು, ಈ ಹಡಗಿನೊಳಗೆ ನಾವು ಕೂತೀವಿ, ನಮ್ಮ ಕೈಯಲ್ಲಿ ಹುಟ್ಟನ್ನು ಬಳಸ್ಕೊತ ನೀರನ್ನು ಮಾಡಿದ್ದಾರೆ ನೋಡಿ. ಎಂತ ಕಲೆ ಇದೆ ವಿದ್ಯಾರ್ಥಿಗಳಲ್ಲಿ. ಹಡಗು, ಹಡಗಿನ ಒಳಗೆ ಹುಟ್ಟು, ಎಂತ ಕಲೆ ನೋಡಿ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿರುವ ಸಂದರ್ಭದಲ್ಲಿ ಅವರು ತಲೆ ಮೇಲೆ ಏನಪ್ಪಾ ಅಂತಂದ್ರ ವಿಮಾನ ಅಥವಾ ಏರೋಪ್ಲೇನ್ ಹೋಯ್ತು. ಅವ್ರಿಗೆ ಒಂದು ವಿಚಾರ ಬಂತದ್ದು ವಿದ್ಯಾರ್ಥಿಗಳಿಗೆ, ಯಾಕಂತ ನಾ ಏರೋಪ್ಲೇನ್ ರೆಡಿ ಮಾಡಬಾರ್ದು ಅಂತ ತಿಳ್ಕೊಂಡು ನೋಡಿ ಪೇಪರ್ ಅನ್ನು ಬಳಸಿಕೊಂಡು ಏರೋಪ್ಲೇನ್ ಕೂಡ ರೆಡಿ ಮಾಡ್ಯಾರ. ತೋರ್ಸಪ್ಪ ಏರೋಪ್ಲೇನ್ ಕಲರ್ ನೋಡಿ. ಏರೋಪ್ಲೇನ್ ಹಿಂಗ್ ಬಿಟ್ಟು ಅಂತಂದ್ರೆ ಈಗ ಏರೋಪ್ಲೇನ್ ಕೂಡ ರೆಡಿ ಮಾಡೋದು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅನಿಸ್ತು, ದೀಪಾವಳಿಯ ಸಂದರ್ಭದಲ್ಲಿ ಶಬ್ದಿನ ಒಂದು ಸೌಂಡ್ ಮಾಡಬೇಕು, ಛಟ್ ಛಟ್ ಫಟ್ ಫಟ್ ಅಂತೇಳಿ. ವಿದ್ಯಾರ್ಥಿಗಳು ವಿಚಾರ ಮಾಡಿದ್ರ ಈ ಮುಂದೆ ದೀಪಾವಳಿ ಹಬ್ಬ ಬರ್ತದ,
ವಾಯು ಮಾಲಿನ್ಯ ಮಾಡಬಾರ್ದು. ವಾಯು ಮಾಲಿನ್ಯ ಮಾಡಲ್ಲೇನೋ ಶಬ್ದ ತರಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಇಲ್ಲಿ ಶಬ್ದ ಬರ್ತಕ್ಕಂಥ ಒಂದು ಚಟ್ ಚಟ್ ಹೊಡಿತಕ್ಕಂಥ ಒಂದು ಪೇಪರ್ ಬಳಸಿದ ಸಾಧನ ಕೂಡ ಬಳಸ್ತಾರೆ. ಈ ರೀತಿ ಮಡಚಬೇಕಂತ, ಆ ನಂತರ ಇದನ್ನು ಈ ರೀತಿ ಹಿಂಗ್ ರೆಡಿ ಮಾಡಬೇಕಂತ, ಆ ನಂತರ ಇದ್ರೊಳಗೆ ಹಿಂಗೆ ಗಾಳಿ ಓದಿ ಈ ರೀತಿ ಹೊಡೆದ್ರ ಛಟ್ ಅಂತ ಸೌಂಡ್ ಬರ್ತದ, ಛಟ್ ಅಂತ ಸೌಂಡ್ ಬರ್ತದ. ನೋಡಿ ಹೆಂಗ್ ಅನ್ಸ್ತಾವ ಎಂತ ಕಲ್ಯಾಣ ವಿದ್ಯಾರ್ಥಿಗಳು. ಇಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಇನ್ನೂ ಕೂಡ ಹಲವಾರು ಕಲೆಗಳವ. ಅವು ಕಲೆಗಳನ್ನು ನಾಳಿನ ಮುಂದಿನ ತರಗತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾರ. ಈ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಈ ಕಲೆ ಇಷ್ಟಕ್ಕೆ ನಿಲ್ಲದೆ ಈ ಕಲೆ ದೊಡ್ಡದಾಗಿ ಬೆಳೆದು ತಮ್ಮ ಜೀವನದಲ್ಲಿ ಇನ್ನೂ ಕೂಡ ಉತ್ತಮ ಸಾಧನೆ ಮಾಡಿ ಆನಂತರ ಈ ಶಾಲೆಗೆ, ಈ ಊರಿಗೆ ಮತ್ತು ಈ ದೇಶಕ್ಕೆ, ಭಾರತ ದೇಶಕ್ಕೆ ದೊಡ್ಡ ಕೀರ್ತಿ ತರಲಿ ಅಂತೇಳಿ ಅವರಲ್ಲಿ ನಾನು ಅಥವಾ ಅವರ ಪರವಾಗಿ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ತರಗತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳು ತಯಾರು ಮಾಡಿರ್ತಕ್ಕಂಥ ಎಲ್ಲಾ ಒಂದು ವಸ್ತುಗಳನ್ನು ಪ್ರದರ್ಶನ ಮಾಡುತ್ತಿದ್ದು, ಅವ್ರು ತಯಾರು ಮಾಡಿರ್ತಕ್ಕಂಥ ಹಡಗು ಆಗಿರ್ಬೋದು, ವಿಮಾನ ಆಗಿರ್ಬೋದು, ಹಾವು ಆಗಿರ್ಬೋದು, ಚಸ್ಮಾ ಆಗಿರ್ಬೋದು, ಬಂದೂಕ್ ಆಗಿರ್ಬೋದು, ಪಾಕಿಟ್ ಆಗಿರ್ಬೋದು, ಪಟಾಕಿ ಹೊಡಿತಕ್ಕಂಥದ್ದಾಗಿರ್ಬೋದು, ಇನ್ನೂ ಕೂಡ ಹಲವಾರು ವಿಮಾನ ಆಗಿರ್ಬೋದು, ಎಲ್ಲವನ್ನು ತಯಾರು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳ ಇದೇ ರೀತಿ ಹಲವಾರು ವಸ್ತುಗಳನ್ನು ತಯಾರು ಮಾಡಿ ಅವರ ಜೀವನವನ್ನು ಉತ್ತಮವಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಧನ್ಯವಾದಗಳು. ಬಿಟ್ರಿ ನಿಮ್ಮ ಹಡಗೆಲ್ಲ ಚಸ್ಮಾ ಹಚ್ಕೋರಿ. ಯಾಡ್ ಮಾಡ್ಬೇಕು ಹಲೋ, 1 2 3 ವಿಮಾನ ತೋರಿಸ್ರಿ ಎಲ್ಲರೂ. ವಿಮಾನ ತೋರಿಸ್ರಿ ಎಲ್ಲರೂ, ತೋರಿಸ್ರಿ ಬಿಡಮಿ. ಈ ಕಡೆ ಬರ್ರಿ, ವಿಮಾನ ಬಿಡೋರು. ರೈಟ್, 1 2 3 ಚಸ್ಮಾ ಹಚ್ಕೊಂಡ್ರಿ. ರೈಟ್, ಹಾರಿಸ್ರಿ ಮೇಲೆ ಹೋಲಿ. ಫೈರ್ ಮಾಡೋ, ಫೈರ್ ಮಾಡೋ. ನೋಡ್ರಿ ಈಗ ಹಾರ್ತೊಂಡ್ರಿ ವಿಮಾನ.